ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಫೆಬ್ರವರಿ 1ಗೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂಥ ಬಜೆಟ್ನ ನೋಡಿರ್ತೀರಾ. ಆದರೆ ಇದಕ್ಕೂ ಒಂದು 7-8 ದಿನಗಳ ಮುಂಚೆ ಒಂದು ಹಲ್ವಾ ಸೆರೆಮನಿ ನಡೀತು. ಇದೀ ವರ್ಷ ಮಾತ್ರ ಅಲ್ಲ, ಪ್ರತಿ ಬಜೆಟ್ಗೆ ಮುಂಚೆ ಹಲ್ವಾ ಸೆರೆಮನಿ ನಡೆಯುತ್ತೆ. ಏನು ಈ ಹಲ್ವಾ ಸೆರೆಮನಿ ಬಜೆಟ್ಗೂ ಇದಕ್ಕೂ ಏನು ಸಂಬಂಧ ಅಂತ ಯೋಚಿಸ್ತಿದ್ದೀರಾ? ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ಯಾವುದೇ ಒಂದು ಶುಭ ಕಾರ್ಯಕ್ಕೆ ಮುಂಚೆ ಹೇಗೆ ಹಲ್ವಾ ಅಥವಾ ಏನಾದರೂ ಸ್ವೀಟ್ ಮಾಡಿ ಕೆಲಸನ ಶುರು ಮಾಡ್ತೀವಿ, ಇದೇ ರೀತಿ ಶುರುವಾಗಿದೆ ಹಲ್ವಾ ಸೆರೆಮನಿ. ಬಜೆಟ್ಗೆ ಅಂತ ವರ್ಕ್ ಮಾಡೋ ಪ್ರತಿಯೊಬ್ಬರಿಗೂ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಹಲ್ವಾನ ಮಾಡಿ ಬಡಿಸ್ತಾರಂತೆ. ಬರೀ ಹಲ್ವಾ ಅಷ್ಟೇ ಅಲ್ಲ, ಆ ದಿನ ಅವ್ರಿಗೆ ಕಂಪ್ಲೀಟ್ ಫೀಸ್ಟ್ ಇರುತ್ತೆ. ಈ ಹಲ್ವಾ ಸೆರೆಮನಿಯ ನಂತರ ಸುಮಾರು 7ರಿಂದ 10 ದಿನಗಳ ಕಾಲ ಪಾರ್ಲಿಮೆಂಟ್ನ ನಾರ್ತ್ ಬ್ಲಾಕಲ್ಲಿ ಅಥವಾ ಬೇಸ್ಮೆಂಟಲ್ಲಿ ಇರುವಂಥ ಒಂದು ಜಾಗದಲ್ಲಿ ಈ ಎಲ್ಲ ಬಜೆಟ್ಗೆ ಸಂಬಂಧಪಟ್ಟಂಥ ಪ್ರತಿ ವ್ಯಕ್ತಿಯು ಇಲ್ಲಿ ಲಾಕ್ ಆಗ್ತಾರೆ. ಅಂದರೆ ಅವ್ರಿಗೆ ಯಾವುದೇ ಥರದ ಇಂಟರ್ನೆಟ್ ಕನೆಕ್ಟಿವಿಟಿ ಆಗಿರ್ಬೋದು, ಫೋನ್ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಕೂಡ ಅವಕಾಶ ಇರೋದಿಲ್ಲ. ಅವ್ರಿಗೆ ಬೇಕಾಗುವಂಥ ಊಟ ವಸತಿ ಎಲ್ಲದನ್ನು ಅಲ್ಲೇ ಅರೇಂಜ್ ಮಾಡಿರ್ತಾರೆ. ಇದನ್ನು ಯಾಕೆ ಮಾಡ್ತಾರೆ ಅಂತ ನೀವು ಯೋಚಿಸಿರ್ಬೋದು. ಕಾರಣ ಇಷ್ಟೇ, ಬಜೆಟ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಲೀಕ್ ಆದರೂ ಸಹ ಅದರಿಂದ ಇಡೀ ಸ್ಟಾಕ್ ಮಾರ್ಕೆಟ್ ಏರುಪೇರಾಗಬಹುದು ಅಥವಾ ಇನ್ಸೈಡರ್ ಟ್ರೇಡಿಂಗ್ ಏನು ನಡೆಯುತ್ತೆ ಅದು ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವರನ್ನು ಕಂಪ್ಲೀಟಾಗಿ ಲಾಕ್ ಮಾಡಿರ್ತಾರೆ. ಬಜೆಟ್ನ ನಂತರ ಮಾತ್ರ ಇವ್ರು ಹೊರಗೆ ಬರಬಹುದು.